ನಮಸ್ಕಾರ, ಮನಶ್ರೀ ಚಾನಲ್ಗೆ ಸ್ವಾಗತ. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಶಾರದೆ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ. ಶಾರದೆ ಎಷ್ಟೇ ಹೇಳ್ತಾಳೆ, ನಂದು ಕೈವಾಡ ಏನೂ ಇಲ್ಲ ಇಲ್ಲಿ, ನಾನೇನು ಮಾಡಿಲ್ಲ ಅಂಥೇಳಿ. ಆದರೆ ಅವ್ರ ಅತ್ತೆ ಕೇಳೋದೇ ಇಲ್ಲ. ಸಖತ್ತು ಕೋಪ ಬಂದ್ಬಿಟ್ಟಿರುತ್ತೆ. ಮಗಳು ಮದುವೆ ನಿಂತೋಗಿರೋದಲ್ವ, ಹಂಗಾಗಿ ಮದುವೆ ಎಂಗೇಜ್ಮೆಂಟು ಎಲ್ಲ ನಿಂತೋಯ್ತಲ್ಲ, ಸಖತ್ತು ಕೋಪ ಬಂದ್ಬಿಟ್ಟಿದೆ. ಏನು ಹೇಳಿದ್ರೂ ಕೇಳ್ತಾನೇ ಇಲ್ಲ. ಅತ್ತೆ ಮಾವ ತಪ್ಪು ನಮ್ಮದಲ್ಲ ಅಂತ ಎಷ್ಟು ಹೇಳಿದ್ರೂ ಕೇಳ್ತಾ ಇಲ್ಲ. ಇಲ್ಲ ಅಮ್ಮ, ನಮ್ಮದೇನೂ ತಪ್ಪಿಲ್ಲ ಅಂತ ಅವಳು ಹೇಳ್ತಿದ್ದಾಳೆ ಶಾರದೆ, ಆದ್ರೂ ಕೇಳ್ತಾ ಇಲ್ಲ. ಆಮೇಲೆ ಎಲ್ಲ ತಲೆ ಮೇಲೆ ಕೈ ಹೊತ್ಕೊಂಡು ಕೂತಿದ್ದಾರೆ, ಮಾತಿಲ್ಲ ಕತೆ ಇಲ್ಲ. ಆಮೇಲೆ ಲಿವಿಂಗ್ ಹಾಲಲ್ಲಿ ಇವರು ಬರ್ತಾರೆ. ಅವಾಗ ಗಂಡ ಹೆಂಡತಿ ಇಬ್ಬರೂ ಆಚೆ ಬರ್ತಾರೆ. ಬಂದುಬಿಟ್ಟು ಏನು ಹಿಂಗೆ ಕೂತ್ಬಿಟ್ಟಿದ್ದೀರಲ್ಲ, ಈಗೆಲ್ಲ ಸುಖಾಂತವಾಗಿ ಆಯ್ತಲ್ಲ, ಸದ್ಯ ಅವನಿಂದ ತಪ್ಪೋಯ್ತಲ್ಲ, ಇನ್ಯಾಕೆ ಬೇಜಾರು ಮಾಡ್ಕೊಂಡಿದ್ದೀರಾ, ಆರಾಮಾಗಿರ್ಬೇಕಲ್ವಾ ಅಂತ ಕೇಳ್ತಾವನೆ. ಅದಕ್ಕೂ ಟೈಮ್ ಬೇಕು, ಇಷ್ಟು ಬೇಗ ಸರಿ ಹೋಗೋಕ್ಕಾಗಲ್ಲ, ಏಕೆಂದರೆ ಅಂಥ ಶಾಕ್ ಆಗಿದೆ, ಸ್ವಲ್ಪ ಟೈಮ್ ತೊಗೊಂಡು ಆಮೇಲೆ ಸರಿ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಅವನೇ ಹೋಗ್ಬಿಟ್ಟು, ಶಾರದಾ ಗಂಡ ಹೋಗ್ಬಿಟ್ಟು, ಮಾವ ಹೋಗಲಿ ಬಿಡಿ, ಬೇರೆ ಎಲ್ಲಾದರೂ ಜ್ಯೋತಿಗೆ ನೋಡಿ ಮದುವೆ ಮಾಡೋಣಂತೆ, ಈಗ ಇದು ತಪ್ಪೋಗಿದ್ದೇ ಒಳ್ಳೆಯದಾಯಿತು, ಅವನು ಜೈಲಿಗೆ ಹೋಗಿದ್ದಾನಲ್ಲ ಅಂತ ಹೇಳ್ತಾನೆ. ಆದರೆ ಮಾನ ಮರ್ಯಾದೆ ಪ್ರಶ್ನೆ, ಮಾನ ಹೋಯ್ತು, ಮರ್ಯಾದೆ ಹೋಯ್ತು, ಎಲ್ಲ ಹೋಯ್ತು ಅಂತ. ಆಮೇಲೆ ಅವ್ರ ಅತ್ತೆ ಹತ್ರ ಹೋಗಿ ಹೇಳ್ತಾನೆ, ಅತ್ತೆ ಬೇಜಾರು ಮಾಡ್ಕೋಬೇಡಿ ಅತ್ತೆ, ಒಳ್ಳೇದಕ್ಕೆ ಆಗೋದೆಲ್ಲ ಒಳ್ಳೇದಕ್ಕೆ ಅಂತಾರೆ, ಬೇಜಾರು ಮಾಡ್ಕೋಬೇಡಿ ಅತ್ತೆ ಅಂತ. ಆಗ ಗಂಡ ಹೋಗಿ ಅಲ್ಲಿ ಅವಳಿಗೆ ಸಮಾಧಾನ ಮಾಡ್ತಾನೆ. ಶಾರದಾ ಎಷ್ಟು ಒಳ್ಳೇದು ಮಾಡಿದ್ದಾಳೆ, ಹೋಗು ಅವಳನ್ನ ಮಾತಾಡಿಸು, ಇನ್ಮೇಲಾದರೂ ಚೆನ್ನಾಗಿರೋದು ಕಲ್ತ್ಕೋ, ದ್ವೇಷ ಮಾಡಬೇಡ ಅವಳ ಮೇಲೆ ಅಂತೆಲ್ಲ ಹೇಳ್ತಾಳೆ. ಆದರೆ ಎದ್ದು ಹೋಗ್ತಾಳೆ, ಏನೋ ಮಾತಾಡ್ಸೋಕ್ಕೆ ಹೋಗ್ತಿದ್ದಾಳೇನೋ ಅನ್ನಂಗೆ ಎದ್ದು ಹೋಗ್ತಾಳೆ. ಅವಳು ನಗ್ತಾ ಖುಷಿಯಾಗಿ ಏನೋ ಮಾತಾಡ್ಸೋಕ್ಕೆ ಬಂದರು ಅನ್ನಂಗೆ ಮಾತಾಡಿಸ್ತಾ ಇರ್ತಾಳೆ. ಆದರೆ ಅಲ್ಲಿ ನಿನಗೆ ಗೊತ್ತಿತ್ತಲ್ವ, ನೀನು ಯಾಕೆ ಹೇಳಲಿಲ್ಲ ನನಗೆ ಫಸ್ಟೇ, ಎಂಗೇಜ್ಮೆಂಟ್ ನಿಂತೋಗುತ್ತೆ, ಇವನು ಸರಿ ಇಲ್ಲ ಅಂತ ಗೊತ್ತಿತ್ತಲ್ವ, ಮತ್ತೆ ಯಾಕೆ ಹೇಳಲಿಲ್ಲ ಅಂತ ಕೇಳ್ತಾಳೆ. ಅದಕ್ಕೆ ಆನ್ಸರ್ ಇಲ್ಲ ಅವಳ ಹತ್ರ, ಶಾರದೆ ಹತ್ರ. ಈ ಕಡೆ ಗ್ರಾನಿ ಮತ್ತು ಜ್ಯೋತಿಕಾ ಇಬ್ಬರೂ ಮಾತಾಡ್ತಾ ಇರ್ತಾರೆ. ಗ್ರಾನಿ ಹೇಳ್ತಾಳೆ, ನಿನಗೆ ಫಸ್ಟೇ ಗೊತ್ತಲ್ವಾ, ನಿಮ್ಮ ಅಪ್ಪನ ನೀನೇ ಸಾಯಿಸ್ತಾ ಹೆಂಗೆ ಹೇಳು ಅಂತೇಳಿ. ನನ್ನಪ್ಪನ ನಾನು ಸಾಯಿಸ್ತೀನ ಹಾಗೆ ಅಂತ ಜ್ಯೋತಿಕಾ ಕೇಳ್ತಾಳೆ. ಅದಕ್ಕೆ ಸುಳ್ಳು ಹೇಳ್ಬೇಡ, ನಿಜ ಹೇಳು, ಅವನಿಲ್ಲ ಅಂದಿದ್ರೆ ಇಲ್ಲೆಲ್ಲಾದರೂ ಬಂದಿರೋನು, ಅವ್ನು ಬಂದಿಲ್ಲ ಅಂದಮೇಲೆ ನೀನು ಏನೋ ಮಾಡಿರ್ತೀಯ ಅಂತ ಗ್ರಾನಿ ಕೇಳ್ತಾಳೆ. ಆವಾಗ ಇವಳಿಗೆ ಈ ಗ್ರಾನಿಗೆಲ್ಲ ಗೊತ್ತಾಗ್ಬಿಟ್ಟೈತಲ್ಲ ಅಂತೇಳ್ಬಿಟ್ಟು ಜ್ಯೋತಿಕಾ ಏನು ಮಾಡ್ತಾಳೆ, ಹೇಳೋಷ್ಟು ಹೇಳ್ತಾಳೆ. ಗ್ರಾನಿ ಕೇಳೋದೇ ಇಲ್ಲ, ಇಲ್ಲ ನೀನೇನೋ ಮಾಡಿದ್ದೀಯಾ ಅಂತ. ಹಾಗಾಗಿ ನನಗೆ ಒಂದು ಫೋನ್ ಕಾಲ್ ಬರೋದಿದೆ, ನೋಡ್ತೀನಿ ತಾಳು, ಫಸ್ಟ್ ಕಾಲ್ ಮಾಡ್ತೀನಿ ಅಂತೇಳಿ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ತಾಳೆ. ಆವಾಗ ಈ ಗ್ರಾನಿ ಹೇಳ್ತಾಳೆ, ಅವಳು ತಪ್ಪಿಸ್ಕೊಂಡು ಹೋದ್ರೂ ಅವಳ ಹತ್ರ ವಿಷಯ ನಾನು ಕೇಳಲೇಬೇಕು ಅಂತ, ನಾನು ಆಣೆ ಮಾಡಿ ಹೇಳು ಅಂದ್ರೂ ಆಣೆನೂ ಮಾಡಲಿಲ್ಲ, ಏನಿಲ್ಲ, ಹಂಗೆ ಫೋನು ಅಂತೇಳ್ಬಿಟ್ಟು ಹೊರಟೋಗಿದ್ಲು. ಇವಾಗ ಗ್ರಾನಿಗೆ ಅನುಮಾನ ಬಂದಿದೆ, ಅಂದರೆ ಇವಳಿಗೆ ಮಗ ಆಗಬೇಕು ಅನಿಸುತ್ತೆ, ಸಾಯಿಸ್ಬಿಟ್ಟಿದ್ದಾಳೆ ಎಲ್ಲೋ, ಸರಿ ಆಗ್ತಾನೆ ಇಲ್ಲ, ಅದಕ್ಕೆ ಕೇಳಬೇಕು ಅವಳನ್ನ ಅಂತೇಳ್ಬಿಟ್ಟು ಮತ್ತೆ ಅಲ್ಲಿಂದ ರೂಮಿಗೆ ಹೋಗ್ತಾ ಇದೆ ಗ್ರಾನಿ. ಅಲ್ಲಿಗೆ ಹೋದ್ರೂ ಅವಳ ವಿಷಯ ಹೇಳಲ್ಲ ಅನಿಸುತ್ತೆ. ಇಲ್ಲಿ ನಿಮ್ಮ ಆಣೆಗಳು ನನಗೇನು ಗೊತ್ತಿದ್ರೂ ಹೇಳೋಕ್ಕಾಗಲಿಲ್ಲ, ಅಲ್ಲಿ ಹೇಳಿದ್ರು ನೀವೆಲ್ಲ ನಂಬ್ತಿರ್ಲಿಲ್ಲ ಅಂತ ಅವಳು ಶಾರದಾ ಆಣೆ ಮಾಡಿ ಹೇಳ್ತಾವಳೆ. ಆಣೆ ಬೇರೆ ಮಾಡ್ತೀಯ ಅಂತೇಳಿ ನೂಕ್ಬಿಡ್ತಾಳೆ ಹಿಡ್ದು. ಹೋಗಿ ಆ ಕಡೆ ಮುಗ್ಗುರಿಸಿ ಬೀಳ್ದಂಗೆ ಹೋಗ್ತಾಳೆ. ಆವಾಗ ಗಂಡ ಓಡಿ ಬಂದು ಹಿಡ್ಕೋತಾನೆ. ಆಮೇಲೆ ಹಿಡ್ಕೊಂಡು ಅವಳು ಏನೇ ನಿಜ ಹೇಳಿದ್ರು ನಂಬಲ್ವಲ್ಲ ನೀವು, ಸದ್ಯ ಜ್ಯೋತಿಕನ ಮದುವೆ ನಿಂತೋಯ್ತಲ್ಲ ಅದಕ್ಕೆ ಖುಷಿ ಪಡೋ ಬಿಟ್ಟು ಈ ದುಃಖ ಪಡ್ತಾ ಇದ್ದೀರಲ್ಲ ನೀವು ಅಂತೇಳಿ ಅವನು ಅಂದು, ಆಮೇಲೆ ಇವ್ರಿಗೆ ಎಷ್ಟು ಹೇಳಿದ್ರು ಅಷ್ಟೇ, ಇವ್ರಿಗೆ ಅರ್ಥ ಆಗಲ್ಲ, ಬಿಟ್ಟಾಕು ಅಂತೇಳ್ಬಿಟ್ಟು ಗಂಡ ಹೆಂಡ್ತಿನೂ ಹೋಗ್ತಾರೆ. ಅವಳಿಗೆ ಗಂಡ ಹೇಳ್ತಾನೆ,
ಅಲ್ಲ ಎಷ್ಟು ಹೇಳಿದ್ರು ನಿನಗೆ ಅರ್ಥನೇ ಆಗಲ್ವಾ? ಆಗಿದ್ದೆಲ್ಲ ಒಳ್ಳೇದಕ್ಕೆಯ, ಸುಮ್ಮನೆ ಇರ್ಬೇಕು ತಾನೆ. ಜ್ಯೋತಿಕ ಎಲ್ಲಾರ ಅವನು ಮದುವೆ ಆಗಿ ಮದುವೆ ಆಗಿದ್ದಿದ್ರೆ ಕತೆ ಏನಾಗಬೇಕಾಗಿತ್ತು ಅಂಥೇಳಿ ಗಂಡ ಬೈತಾನೆ. ಬೈದ್ರೂ ಇವಳಿಗೆ ಫಸ್ಟೇ ಗೊತ್ತಿತ್ತಲ್ಲ, ಇವಳು ಯಾಕೆ ಬಂದು ಹೇಳಲಿಲ್ಲ, ಹೇಳ್ಬೋದಿತ್ತಲ್ಲ ಅವತ್ತು, ಯಾಕೆ ಹೇಳಲಿಲ್ಲ ಅಂತ ಹೇಳ್ಬಿಟ್ಟು ತುಂಬಾ ಕೋಪ ಮಾಡ್ಕೊತಿದ್ದಾಳೆ. ಅವಳು ಎಷ್ಟು ಕೋಪ ಮಾಡಿಕೊಂಡ್ರೂ ಸತ್ಯನೇ ತಾನೇ, ಅಷ್ಟೇ ಬೇಕಾಗಿರೋದು. ಇದೇ ಇವತ್ತಿನ ವಿಡಿಯೋ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.